ಮೊಳಕಾಲ್ಮೂರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದ್ದು, 5-6 ಸಲ ಗೆದ್ದರೂ ಯಾವ ಅಭಿವೃದ್ಧಿನೂ ಆಗಿಲ್ಲ, ಅಭಿವೃದ್ಧಿನೂ ಮಾಡ್ತಾ ಇಲ್ಲ ಎಂದು ಮಾಜಿ ಶಾಸಕ ತಿಪ್ಪೇಸ್ವಾಮಿಯವರು ನಾಯಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇನ್ನು ರೈತಾಪಿ ವರ್ಗದ ಬಡ ಕುಟುಂಬಗಳಿಗೆ ಎಸ್ಸಿ, ಎಸ್ಟಿ, ಇತರೆ ಜನರಿಗೆ ಎಷ್ಟು ಬೋರ್ವೆಲ್ ಕೊಟ್ಟಿದ್ದಾರೆ ಎಂಬುದನ್ನು ಮೊದಲು ತಿಳಿಸಿ. ಇಷ್ಟು ವರ್ಷ ಗೆದ್ದು ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಎಂದು ಹೇಳಿದರು. ಬರದ ತಾಲೂಕು, ಹಿಂದುಳಿದ ತಾಲೂಕು ಎಂಬುದನ್ನು ಮರೆತು ತಮ್ಮ ಪಾಡಿಗೆ ತಾವಿದ್ದರೆ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಪ್ರಶ್ನೆ ಹಾಕಿದರು. ಇನ್ನು ಮೊಳಕಾಲ್ಮೂರು ತಾಲೂಕನ್ನು ಆಂಧ್ರಕ್ಕೆ ಸೇರಿಸಿ ಎಂದು ತಪ್ಪಾಕಿ ಅಸಡ್ಡೆ ವರ್ತನೆ ತೋರಿದ ನಿಮಗೆ ಸರಿಯಾದ ಪಾಠ ಮುಂದಿನ ದಿನಗಳಲ್ಲಿ ಕಲಿಸುತ್ತಾರೆ ಎಂದರು. ನನ್ನ ಅವಧಿಯಲ್ಲಿ ರೈತರೊಂದಿಗೆ ಭದ್ರಾ ನೀರಿಗಾಗಿ ಹೋರಾಟ ಮಾಡಿ ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಜಾರಿ ಮಾಡಿಸಿದೆ. ನಾನು ರೈತರ ಬಗ್ಗೆ ವಿಶೇಷ ಕಾಳಜಿ, ಮತದಾರರ ಹತ್ತಿರ ಹೋಗಿ ಕೆಲಸ ಮಾಡುವವನು. ನಾನು ಮುಂದಿನ ಮೊಳಕಾಲ್ಮೂರು ಕ್ಷೇತ್ರದ ಅಭ್ಯರ್ಥಿಯಾಗಿ 2028ರ ಚುನಾವಣೆಯಲ್ಲಿ ಮತದಾರರನ್ನು ನನ್ನನ್ನು ಆಯ್ಕೆ ಮಾಡುವುದು ಶತಸಿದ್ಧ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ವೈ. ಬಿ. ಕನ್ನಯ್ಯ, ದಳವಾಯಿ, ಚೌಡ್ಕೆರೆ ಬಸಣ್ಣ, ಲೋಕೇಶ್ ಕುದಾಪುರ, ಪ್ರಕಾಶ್ ಪಾಟೀಲ್, ಕೃಷ್ಣೇಗೌಡ, ಮಲ್ಲೂರಳ್ಳಿ ಗುಂಡಯ್ಯ, ಸಣ್ಣಬೋರಯ್ಯ, ಶರಣಪ್ಪ, ತಿಪ್ಪೇಸ್ವಾಮಿ, ಗಜನಹಳ್ಳಿ ಹೊನ್ನೂರಪ್ಪ ಇತರರು ಇದ್ದರು. ಮೊಳಕಾಲ್ಮೂರು ತಗೊಂಡೋಗ್ಬಿಟ್ಟು ಆಂಧ್ರಕ್ಕೆ ಸೇರಿಸ್ಬೇಕು. ಯಾವ ನೈತಿಕತೆ ಇರ್ತಪ್ಪ ನಿನಗೆ ಹೇಳೋಕ್ಕೆ? ಮೊಳಕಾಲ್ಮೂರು ನೀರು ಕುಡಿದೀಯಾ, ಮೊಳಕಾಲ್ಮೂರು ಇಲ್ಲೇ ಹುಟ್ಟಿ ಬೆಳೆದಿದ್ದೀಯಾ, ಹೋಗ್ಬಿಟ್ಟು ಆಂಧ್ರಕ್ಕೆ ಸೇರಿಸಿ ಅಂತ ಹೇಳ್ತಿಲ್ಲ. ಇದು ನಾಚಿಕೇಡಿನ ಸಂಗತಿ ಅಲ್ಲನಪ್ಪ. ನೀನೇನು ಅಭಿವೃದ್ಧಿ ಮಾಡಿದೀಯಾ? ಕೆಲಸ ಮಾಡ್ರಿ, ಸರ್ಕಾರ ನಿಂದ ಐತೆ. ಯಾಕೆ ಕೆಲಸ ಮಾಡಬಾರ್ದು? ನೀನು ಸೋಮಾರಿತನ ಹೊತ್ಕೊಂಡು ಮೇಲೆ ತಿರುಗ್ತೀಯ. ನೀನು ದರಿದ್ರನ ಮತ್ತು ಸೋಮಾರಿತನನ. ನಾನು MLA ಆದಾಗ ಏನಪ್ಪ ಮಿನಿ ವಿಧಾನಸೌಧ ಮಾಡಿದ ಮೊಳಕಾಲ್ಮೂರಲ್ಲಿ. ವಾಲ್ಮೀಕಿ ಭವನ ನಾಯಕರಿಗೆ ಕೊಡುಗೆಯಾಗಿ ಕೊಟ್ಟಿದ್ದೀನಿ ನಾನು. 5 ಮುರಾರಿ ಶಾಲೆಗಳನ್ನು ಬಡ ಮಕ್ಕಳು ಓದಲಿ ಅಂತ ಹೇಳ್ಬಿಟ್ಟು 5 ಮುರಾರಿ ಶಾಲೆಗಳನ್ನು ಕೊಟ್ಟಿದ್ದೀನಿ ನಾನು. ಆಮೇಲೆ KBದು ತಮಗೆ ಗೊತ್ತಿರೋ ಹಾಗೆ ಚಳ್ಳಕೆರೆಯಲ್ಲಿ ಇರ್ತಕ್ಕಂಥದ್ದು ನಾಗನಹಟ್ಟಿಗೆ ಮಾಡಿದೆ, ಮತ್ತು ನಾಗಸಮುದ್ರ ಮಾಡಿದ್ದೀನಿ, ಹಿರಳ್ಳಿ ಮಾಡಿದ್ದೀನಿ. ಇಷ್ಟೆಲ್ಲ ರೈತರಿಗೆ ಅನುಕೂಲ ಆಗಿಬಿಟ್ಟು ಅಂತ ಆ ದೃಷ್ಟಿಯಲ್ಲಿ ನಾನು ಮಾಡಿದೆ. ನೀನೇನು ಮಾಡಿದೀಯಪ್ಪ? ನೀನಾಗಲಿ ಅಥವಾ ನಿನ್ನ ಹಿಂದೆ ಬಂದ ಶ್ರೀರಾಮನಾಗಲಿ ಏನು ಮಾಡಿದ್ದಾರೆ? ಏನಾರು ಮಾಡಿದರೆ ಏನ್ರಿ ನೋಡೋಣ. ಏನೂ ಮಾಡಿಲ್ಲ, ನೀವೇನು ಮಾಡೋಕ್ಕಾಗಿಲ್ಲ ನೀವು. ಅದೇ ರಾಮುಲು ಹೇಳ್ತಾನೆ, ನಾನು ಮೊಳಕಾಲ್ಮೂರು ಕ್ಷೇತ್ರನ ರಾಮರಾಜ್ಯ ಮಾಡ್ತೀನಿ ಅಂತ ಹೇಳಿದೆಲ್ಲಪ್ಪ ತಮ್ಮ. ಯಾವ ರಾಜ್ಯ ಮಾಡಿದೆ ನೀನು? PAಗಳು ಇಟ್ಕೊಂಡು ರಾಜ್ಯಭಾರ ಮಾಡಿದೆ ನೀನು. ಯಾವ ರಾಮರಾಜ್ಯ ಮಾಡಿದೆಪ್ಪ ರಾಮನ ಸಾಹೇಬ್ರೆ? PAಗಳು ಇಟ್ಕೊಂಡು ರಾಮರಾಜ್ಯ ಮಾಡಿದೆ. ಇಡೀ ಕ್ಷೇತ್ರನ ಹಾಳು ಮಾಡಿದ್ದಲ್ಲದೆ ಇಡೀ ಜಿಲ್ಲೆನೇ ಹಾಳು ಮಾಡಿದೆ. ಏನಪ್ಪ ಗೋಪಾಲ ಕೃಷ್ಣವರೇ, ಭದ್ರದ ಯಾಕಪ್ಪ ತರಲಿಲ್ಲ ನೀನು? ಭದ್ರದು ನಾನು MLA ಇದ್ದಾಗ ಮೊಳಕಾಲ್ಮೂರಲ್ಲಿ ರೋಡಿಗೆ ಸ್ಟ್ರೈಕ್ ಮಾಡಿಸಿದ್ದೇನೆ. ರೈತ ಸಂಘದವ್ರ ಜೊತೆಯಲ್ಲಿ ನಾನು ತಳಕಲ್ಲೇ ರೈತ ಸಂಘದವ್ರ ಜೊತೆಯಲ್ಲಿ ಸ್ಟ್ರೈಕ್ ಮಾಡಿಸಿದ್ದೀನಿ ನಾನು. ಭದ್ರ ನೀರು ಕೊಡಬೇಕು ಅಂತ, ಕೆರೆಗಳು ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು MLA ಆದಾಗ ಚೀಫ್ ಇಂಜಿನಿಯರ್ ಹತ್ರ ಹೋದರೆ ಚೀಫ್ ಇಂಜಿನಿಯರ್ ಏನು ಹೇಳಿದ್ರು ಗೊತ್ತಾ? ನಿಮ್ಮ ಮೊಳಕಾಲ್ಮೂರು ಶಾಸಕರೇ ಬರಲಿಲ್ಲ ಸರ್, ನಾವೇನು ಮಾಡೋದು? ಚಳ್ಳಕೆರೆ ತಿಪ್ಪೇಸ್ವಾಮಿ ಬಂದರು, ಚಳ್ಳಕೆರೆ ಭಾಗದಲ್ಲಿ ಸೇರಿಸ್ತೀವಿ ನಾವು. ಅಲ್ಲಿ ಯಾಕೆ ಕೇಳಬೇಕಾಗಿತ್ತು? ಇಲ್ಲ, ನಾನು ಕೆರೆಗಳಿಗೆ ನೀರು ಬಿಟ್ಟರೆ ಅವ್ರು ನನಗೆ ಓಟ್ ಹಾಕೋದಿಲ್ಲ ಅಂತ. ಕೆರೆಗಳಿಗೆ ಮೊಳಕಾಲ್ಮೂರು ಕ್ಷೇತ್ರದ ಕೆರೆಗಳಿಗೆಲ್ಲ ನೀರು ಬಿಟ್ಟರೆ ಅವ್ರು ಓಟ್ ಹಾಕೋದಿಲ್ಲ ಅಂದರು. ಮತದಾರ ಬಂಧುಗಳೇ ನೋಡ್ರಿ, ನಿಮ್ಗೆ ಓಟ್ ಹಾಕೋದಿಲ್ಲ ಅಂದ್ರೆ ಅವನಿಗೆ ಓಟ್ ಹಾಕಿದ್ರಪ್ಪ. ನೀವೆಂಥ ಜನ ಇದ್ದೀರಿ ನೋಡಿ ನೋಡೋಣ. ಅದನ್ನು ನಾನು ಸರ್ಕಾರದಲ್ಲಿ ಅಪ್ರೂವ್ ಮಾಡಿಸಿ ಭದ್ರಾದು ಕೆರೆಗಳಿಗೆ ನೀರು ತುಂಬಿಸತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ನೀವೇನಾದರೂ ಮಾಡಿದಿರ? ರಾಮನು ಅವರೇ, ನೀನೇ ಸಮಾಜ ಕಲ್ಯಾಣದ ಸಚಿವರು. ನಿನ್ನ ಹತ್ರ ಸಾವಿರಾರು ಕೋಟಿಗಳಿತ್ತು ಇರ್ತಿದ್ದು ಖಾತೆಯಲ್ಲಿ. ಭದ್ರಾಗಿ ಕೊಡ್ಬೋದಾಗಿತ್ತಲ್ಲ ನೀನು, ಯಾಕೆ ಕೊಡಲಿಲ್ಲ ನೀನು? ಹಿರೇಕೆರೆ ಚಿಕ್ಕೇರಿಗೆ ಬಂದುಬಿಟ್ಟು ಇನ್ನು 3 ತಿಂಗಳಿಗೆ ನೀರು ಕೊಡ್ತೀನಿ ಅಂದಲ್ಲಪ್ಪ. ಮತ್ತೆ ಕೊಟ್ಟೇನಪ್ಪ ನೀನು ನೀರು ಕೊಡೋಕ್ಕೆ ಬಂದಿಲ್ಲ. ಮೊಳಕಾಲ್ಮೂರು ಕ್ಷೇತ್ರನ ರಾಮರಾಜ್ಯ ಮಾಡ್ತೀನಿ ಅಂತ ಬಂದುಬಿಟ್ಟು ಅದನ್ನು ಯಾವ ಪರಿಸ್ಥಿತಿಗೆ ತಂದೆ ಅಧೋಗತಿಗೆ ತರ್ತಕ್ಕಂಥ ಕೆಲಸವನ್ನು ನೀನು ಮಾಡಿದೆ. ಏನಪ್ಪ ಈ ರಾಜ್ಯದಲ್ಲಿ BJP ಬರೋದಕ್ಕೆ ಕಾರಣ ಯಾರು? ಯಡಿಯೂರಪ್ಪ. ಕಷ್ಟಪಟ್ಟು ಹೋರಾಟ ಮಾಡಿ ಏನೋ ಮಾಡಿ ಪಕ್ಷಕ್ಕೆ ಸಂಘಟನೆ ಮಾಡ್ಕೊಂಡ್ಬಿಟ್ಟು ಹೋರಾಟ ಮಾಡಿ ಮುಖ್ಯಮಂತ್ರಿ ಆದ. ಆಮೇಲೆ ಅಸೆಂಬ್ಲಿಯಲ್ಲಿ ಏನು ನಡೀತಪ್ಪ?
ಇನ್ನು ಹಳಿನಲ್ಲಿ ಕಳಿಸಿದೆಯಲ್ಲ ನೀನು, ಯಾಕೆ ಕಂಪ್ನಿಗೆ ಯಾವ ದೇವರುಗಳಿಲ್ಲ ಅಂದರೆ ಕಂಪ್ನಿಗೆ ಇರ್ತಕ್ಕಂಥ ದೇವರುಗಳೆಲ್ಲ ಹೊರಟೋಗ್ಬಿಟ್ಟಿದ್ದಾವೆ. ಅಲ್ಲೇ ಮೊಳಕಾಲ್ಮೂರಲ್ಲಿ ಮಾತ್ರ ದೇವರುಗಳಿರೋದು. ಇಲ್ಲಿ ಕಳಿಸ್ಬೇಕಾ? ಆಚೆಗೆ ಆಗಬೇಕಿಲ್ಲ ಪಾರಿಗೆ ತಮ್ಮ. ಆಮೇಲೆ ಅಸೆಂಬ್ಲಿಯಲ್ಲಿ ಏನು ನಡೀತು? ಇನ್ನು ಅಳಿಯ ತೊಡೆ ತಟ್ಟಿದ ಅಸೆಂಬ್ಲಿಯಲ್ಲಿ ಸುರೇಶ್ ಬಾಬು ಯಡಿಯೂರಪ್ಪನ ವಿರುದ್ಧವಾಗಿ. ಆಮೇಲೆ ಸೋಮಶೇಖರ ರೆಡ್ಡಿ ಅವರು ಏನು ಮಾಡಿದ್ರು? ಊದಿಸಿದ್ರಲ್ರೇ ಇವರು. ಆವಾಗ ಸಿದ್ದರಾಮಯ್ಯ ಏನು ಮಾಡಿದ? ಆತ ಹೋರಾಟಗಾರ. ನಡೆಯೋ ಎಡೆ ತೊಟ್ಟಿದ್ರು. ಸಿದ್ದರಾಮಯ್ಯನ ವಿರುದ್ಧ ಎದೆ ತೊಟ್ಟಿದ್ರು. ಸಿದ್ದರಾಮಯ್ಯ ಏನು ಮಾಡಿದ್ರು? ಬರ್ತೀನಿ ನಡಿ, ಬಳ್ಳಾರಿ ಬರ್ತಕ್ಕಂಥ ಕಾಲು ನಡಿ ಅಂತ ಬಳ್ಳಾರಿವರೆಗೂ ನಡೆದು ಏನು ಮಾಡಿದ್ರಪ್ಪ? ಅವಾಗ ಯಾವುದು ಸರ್ಕಾರ ಬಂತು? ಅವಾಗ ಕಾಂಗ್ರೆಸ್ ಸರ್ಕಾರ ಬಂತು. ಯಾರಿಂದ ಬಂತು? ಇಲ್ಲಿಂದಲೇ ಬಂದಿತ್ತು, ಬಳ್ಳಾರಿಯವರಿಂದಲೇ ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಅವ್ರಿಗೆ ನೀವತ್ತ ಸಹಾಯ ಮಾಡ್ದಂಗಾಗಿದ್ದು. ಮತ್ತೆ ಅದರಲ್ಲಿ ನಾನು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದರೂ ನಾನು ಗೆದ್ದೆ, ನಾನು ಎಮ್ ಎಲ್ ಎ ಆದೆ. ಎಮ್ ಎಲ್ ಎ ಆಗಿಬಿಟ್ಟು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿದ ಮೇಲೆ ಆಮೇಲೆ ಲಾಸ್ಟಿಗೆ ಎಲೆಕ್ಷನ್ ನಿಲ್ಬೇಕಲ್ಲ, ಯಡಿಯೂರಪ್ಪರು ಬಂದು ಮೊಳಕಾಲ್ಮೂರಲ್ಲಿ ತಿಪ್ಪೇಸ್ವಾಮಿಯನ್ನೇ ಕ್ಯಾಂಡಿಡೇಟಪ್ಪ, ಆತನ ಮತ್ತೆ ಇನ್ನೊಂದ್ಸಲ ಗೆಲ್ಸ್ರಿ ಅಂತ ಅನೌನ್ಸ್ ಮಾಡಿದ. ನೀನೇನು ಮಾಡಿದಪ್ಪ ರಾಮುಲು ತಮ್ಮ? ಯಾರ ಕಿಡಿಗೇಡಿಗಳು ಮಾಡಿ ಕಟ್ಕೊಂಡು ನನಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದು ಯಡಿಯೂರಪ್ಪ ಹತ್ರ ಹೋದ. ಇಲ್ಲ, ನಾನು ತಿಪ್ಪೇಸ್ವಾಮಿಗೆ ಮಾತು ಕೊಟ್ಟಿದ್ದೀನಿ, ಬೇಡ ಅಂತ ಹೇಳಿ ಆಗದೇನು ಬಿಡಲಿಲ್ಲ. ಯಡಿಯೂರಪ್ಪ ದೌರ್ಜನ್ಯವಾಗಿ ಏನು ಬೀರ್ಬಾರ್ದು ಸೈಲಾಕ್ಷಿ. ಆಮೇಲೆ ಸಿದ್ದರಾಮಯ್ಯರು ಚಾಮುಂಡೇಶ್ವರಿಯಲ್ಲಿ ಸೋಲ್ತೀನಂತ ಹೇಳ್ಬಿಟ್ಟು ಬಾದಾಮಿ ಸರ್ವಭಾಷೆ ಬಾದಾಮಿ ಏನು ಮಾಡಿದ್ರು? ನೀನು ಏನನ್ನು ಮಾಡಿ ಸಿದ್ದರಾಮಯ್ಯನ ಸೋಲಿಸ್ಬೇಕು ಅಂತ ನನಗೆ 2 ಟಿಕೆಟ್ ಕೊಡಬೇಕು, ಹಂಗಾದ್ರೆ ನಾನು ಬಾದಾಮಿಗೆ ಹೋಗ್ತಿದ್ದೀನಿ. ಅದು ಮೊಳಕಾಲ್ಮೂರನ್ನು ಕೊಟ್ಟರು, ಮತ್ತೆ ಬಾದಾಮಿನೂ ಕೊಟ್ಟರು. ಅಲ್ಲಪ್ಪ, ನೀನು ಸಿದ್ದರಾಮಯ್ಯನ ಸೋಲಿಸ್ಬೇಕೆ? ನಿನ್ನ ಪಕ್ಷದ ಕ್ಯಾಂಡಿಡೇಟ್ ನಾನು BSR ಕ್ಯಾಂಡಿಡೇಟ್ ನಾನು. ಸಿದ್ದರಾಮಯ್ಯ ನೀನು ಸೋಲಿಸಲಿಲ್ಲ, ಸಿದ್ದರಾಮಯ್ಯ ನೀನು ಗೆಲ್ಲಿಸಿದೆ, ನನ್ನ ಸೋಲಿಸಿದೆ. ಅದು ನಿನ್ನ ಪಾರ್ಟಿ ಕ್ಯಾಂಡಿಡೇಟ್ MLA ನಾನು. ಅವಾಗ ಯಾರಪ್ಪ BJP ತಂದರು? ಸಹಾಯ ಮಾಡಿದ್ದಾರೆ ಯಾರು? ಈ ರಾಜ್ಯದಲ್ಲಿ ನೀವೇ.